ಆತ್ಮೀಯರೇ, ನಾವಿವತ್ತು ಗೊಲ್ಬಾವಿ ಗ್ರಾಮದ ಪ್ರಗತಿಪರ ರೈತರಾದಂಥ ಮಲ್ಲಪ್ಪಣ್ಣ ಲಂಗುಟಿ ಅವ್ರ ತೋಟದಾಗಿದ್ದೀವಿ. ಇವತ್ತೇನೈತೆ ಅವರ ಅರಿಶಿನ ಹಚ್ಚೋಕ್ಕಿಂತ ಮೊದಲ ಬೀಜೋಪಚಾರ ಮಾಡ್ಕೊಳತ್ತಾರು. ಬೀಜೋಪಚಾರ ಯಾಕೆ ಮಾಡ್ಕೋಬೇಕಂದ್ರೆ ಒಂದು ಬಿಲ್ಡಿಂಗ್ ಪಿಲ್ಲರ್ ಯಾವ ರೀತಿ ಕೆಲಸ ಮಾಡ್ತೈತಿ, ಅದೇ ರೀತಿ ಆ ನಿಟ್ಟಿನೊಳಗೆ ಏನೈತಿ ಅರಿಶಿನ ಪ್ಲಾಂಟೇಶನ್ ಟೈಮ್ನಾಗ ಅದು ಬೆನಿಫಿಟ್ ಆಗ್ತೈತಿ. ಅದಕ್ಕೆ ಇವತ್ತು ನಾವು ಬೀಜೋಪಚಾರಕ್ಕೆ ಏನೆಲ್ಲ ಬಳಕೆ ಮಾಡ್ಕೋತೀವೋ ಹೆಂಗೆ ಅದನ್ನು ಕಲಿಸ್ತೀವಿ ಅನ್ನೋದು ನೋಡೋಣ ಬನ್ನಿ. ಮೊದಲು ಏನೈತಿ 250 ಗ್ರಾಮ ಬಾವಿಸ್ಟಿನ್ ಹಾಕ್ಕೊಳತ್ತಿದ್ದೀವಿ, ಗ್ರೀನ್ವೆಲ್ ಕಂಪ್ನಿದ. ಇನ್ನೇನೈತಿ ಬೇರುಗಳ ಸದೃಢ ಬೆಳವಣಿಗೆಗೆ ಏನೈತಿ 98% ಹ್ಯೂಮಿಕ ಪ್ಲಸ್ ಫುಲಿಕ್ ಆಸಿಡ್ ಇದ್ದದ ರೂಟ್ ಹಾಕ್ಕೊಳತ್ತಿದ್ದೀವಿ. NPK ಸಪೋರ್ಟ್ ಇರಲಿ ತೆಗೆಸಿ 13-40 13 1 kg ಹಾಕ್ಕೊಳತ್ತಿದ್ದೀವಿ. ಇದೇನೈತಿ 250 ml ಕ್ಯೂರೋ ಮೊಳಕೆ ರೋಗ ಬರಬಾರ್ದಂತ ಹಾಕ್ಕೊಳತ್ತಿದ್ವಿ. ಇದೇನೈತಿ ಒಂದು ಸೇರಿನಷ್ಟು ಯೂರಿಯಾ ಹಾಕ್ಕೊಳತ್ತಿದ್ವಿ. ಇದಕ್ಕೇನೈತಿ ಮೊಳಕೆಗಳ ಬೇಗ ಚಿಗುತ್ತು ಬರಲಿ ತಿಳಿಸಿಂದ 98% ಇರುವಂತಹ GA ಅನ್ನು 5 ಗ್ರಾಮ್ ಹಾಕ್ಕೊಳತ್ತಿದ್ವಿ. ಇದನ್ನು ಸಾಲ್ವೆಂಟ್ ವಾಟರ್ದಾಗ ಇದು ಬೇರೆ ಎದುರು ಕರಗಂಗಿಲ್ಲ, ಜಿಬ್ಬರ್ಲಿಕ್ಕೆ GA ಸೀಡ. ಇದನ್ನೇನೈತಿ ಈ ಥರ ಪೈಲೆ ಮಿಕ್ಸ್ ಮಾಡ್ಕೊಂಡು ಇದನ್ನು 200 ಲೀಟ್ರ್ ನೀರಿನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿವಿ. ಇದನ್ನ ಇನ್ನೇನೈತಿ ಸೆಕೆಂಡ್ ಸ್ಟೆಪ್ಪ, ಇದನ್ನು ಬೀಜ ಒಂದು 15 ನಿಮಿಷ ಈ ನೀರಿನಾಗ ಎದ್ಗಿಸಿಂದ ಬೆಡ್ಗೆ ಓದ್ಬಿಡ್ತೀವಿ. ಈ ರೀತಿ ಎಲ್ಲ ಮಿಕ್ಸಪ್ ಮಾಡ್ಕೋಬೇಕನ್ನ. ಶುರು ಏನೈತಿ ಈ ಥರ ಮೊದಲು ಹಾಕ್ಕೊಂಡ್ವಿ. ಇದೊಂದು ಅರ್ಧ ಗಂಟೆ ತನಕ ಈ ರೀತಿ ನೆನೆಸ್ಕಿಸಿಂದು ಬೆಡ್ಗೆ ಒಯ್ದು ಇಷ್ಟು ಮಾಡ್ರಿ ಅಂದ್ರೆ ಏನೈತಿ ಹಚ್ಚುವಂಥ ವಿಧಾನ ಮುಗಿದಂಗಾಯ್ತು.